Dear students, now we are going to see the further part of active voice and passive voice. Already we have seen present tense and its forms like simple present tense, present continuous tense and present perfect tense. And now we are going to see that simple past tense. So, the example of simple past tense, as we are taking the verb, the same verb, that is write. So here we can see that the example, I wrote a letter. I wrote a letter. So we can divide this one like this one. The I is subject, then wrote is V2 means second form of verb, and the next letter is an object. So as the rule we have to means the pattern of this active voice in simple past tense is subject plus V2 plus object. And already you know well about that the object is in singular form. So why do you change that active voice into passive voice? That time object takes the place of subject and subject takes the place of object. So here a letter was, because letter is in singular form. So here we have to use was. Then V3 means here written by me. So the pattern of this one is object plus helping verb plus V3 means a third form of verb plus by plus subject. So here we can understand that about the helping verb. If the object is in singular form in this tense, then we have to use was. And if the object is in plural form, so then we have to use as where. So that's why I have written here that helping verb means either was or where. So next, ಇಲ್ಲಿ ಏನು ಬಂದರೆ ಈಗಾಗಲೇ ನಾವು ಪ್ರೆಸೆಂಟ್ ಟೆನ್ಸ್ ನೋಡಿದ್ದೀವಿ. ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಹೋದಾಗ ಯಾವ ರೀತಿಯಲ್ಲಿ ವರ್ತಮಾನ ಕಾಲದ ಎಕ್ಸಾಂಪಲ್ಸ್ಗಳನ್ನ ಯಾವ ರೀತಿ ಚೇಂಜಸ್ ಆಗುತ್ತಾ ಹೋಗ್ತದೆ ಅಂತ. ಹಾಗಾದರೆ ಇಲ್ಲಿ ಈಗ ನಾವು ಪಾಸ್ಟ್ ಟೆನ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲ. ಈಗ ಇದಕ್ಕಿಂತ ಮುಂಚೆ ನಿಮಗೆ ಇದು ಏನು ಬಂದರೆ V3 ಅಥವಾ V2 ನೋಡಬೇಕಂತಂದರೆ, ಸೊ ಆಲ್ರೆಡಿ ಯು ಹ್ಯಾವ್ ದ ಲಿಸ್ಟ್ ಆಫ್ ದಿ ವರ್ಬ್ಸ್ ಇನ್ ಯುವರ್ ವರ್ಕ್ ಬುಕ್. ಸೊ ನಿಮ್ಮ ವರ್ಕ್ ಬುಕ್ದ ಏನು ಬಂದರೆ ಕೊನೆಯ ಪೇಜ್ ಮೇಲೆ ಈ ಲಿಸ್ಟ್ ಆಫ್ ವರ್ಬ್ಸ್ ಕೊಟ್ಟಿದ್ದಾರೆ. ಅವಾಗ ಅಲ್ಲಿ V1, V2, V3 ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಸಿ ಆಲ್ ದೀಸ್ ಎಕ್ಸಾಂಪಲ್ಸ್. ಯಾವ ರೀತಿಯಾಗಿ ಅಂತಂದರೆ ಆ ಎಲ್ಲ ವರ್ಬ್ಸ್ಗಳನ್ನು ಕೊಟ್ಟಿದ್ದಾರೆ ಅದು ನೋಡಬೇಕಾಗ್ತದೆ. ಅಂದರೆ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ V3 ಆಫ್ ಅ ವರ್ಡ್. ಯಾವುದೇ ಒಂದು ಏನಂದರೆ ಕ್ರಿಯಾಪದದ ಭೂತಪ್ರವಾಚಕ ರೂಪ ಏನಾಗ್ತದೆ ಅಥವಾ ಎರಡನೇ ರೂಪ ಏನಾಗ್ತದೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಜಿ ಆಗ್ತದೆ. ಹಾಗಾಗಿ ಆ ಲಿಸ್ಟನ್ನು ನೀವು ನೋಡ್ಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ಏನಾಗ್ತದೆ, ಈಗ ಆಕ್ಟಿವ್ ವಾಯ್ಸ್ ಅಂದರೆ ಏನಂದರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಏನಂದರೆ ಸೆಂಟೆನ್ಸ್ ಹೇಗೆ ಐ ರೋಟ್ ಅ ಲೆಟರ್, ನಾನು ಒಂದು ಪತ್ರವನ್ನು ಬರೆದಿದ್ದೆ ಅಂತ ಆಗ್ತದೆ. ಸೊ ಇಲ್ಲಿ ಏನಂದರೆ ಪ್ಯಾಟರ್ನ್ ಹೇಗೆ ಆ ಇದು ಸಬ್ಜೆಕ್ಟ್ ಆಗ್ತದೆ, ರೋಟ್ ಇದು V2 ಅಂತಂದರೆ ಕ್ರಿಯಾಪದದ ಎರಡನೇ ರೂಪ ಆಗ್ತದೆ, ಆಮೇಲೆ ಆಬ್ಜೆಕ್ಟ್ ಆಗ್ತದೆ. ಹಾಗಾದರೆ ಇಲ್ಲಿ ಪ್ಯಾಟರ್ನ್ ಏನಾಗ್ತದೆ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್ ಅಂತ ಆಗ್ತದೆ. ಆಮೇಲೆ ಅದನ್ನೇ ಏನು ಅಂದರೆ ನೀವು ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಹೋದಾಗ ಸೊ ಅವಾಗ ಏನಾಗ್ತದೆ ಲೆಟರ್ ಇದು ಸಿಂಗುಲರ್ ಫಾರ್ಮ್ನಲ್ಲಿ ಇದೆ. ಹಾಗಾಗಿ ಏನಂತಂದರೆ ಅ ಲೆಟರ್ ವಾಸ್ ರಿಟನ್ ಬೈ ಮೀ ಅಂತ ಅದೇನಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಗ್ತದೆ. ಹಾಗಾದರೆ ಇದನ್ನು ಡಿವೈಡ್ ಮಾಡಲಿಕ್ಕೆ ಹೋದಾಗ ಏನಂತಂದರೆ ಏನೇನು ಅಲ್ಲಿ ಪ್ಯಾಟರ್ನ್ ಬರ್ತದೆ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ವಾಸ್ ಬಂದಿದೆ ಯಾಕಂದರೆ ಲೆಟರ್ ಒಂದೇ ಇದೆ, ಸೊ ಹಾಗಾಗಿ ಅಲ್ಲಿ ವಾಸ್ ಬಂದಿದೆ. ಈಗ ಸಪೋಸ್ ಲೆಟರ್ಸ್ ಅಂತ ಇದ್ದಿದ್ರೆ ಅಲ್ಲಿ ವೇರ್ ಬರ್ತಾ ಇತ್ತು. ಹಾಗಾಗಿ ಏನಂತಂದರೆ ನೀವು ಇಲ್ಲಿ ಈ ಪ್ಯಾಟರ್ನ್ದಲ್ಲಿ ಏನಂತಂದರೆ ವಾಸ್ ಅಥವಾ ವೇರ್ ಅಂತಂದರೆ ಲೆಟರ್ ಇದ್ದಾಗ ವಾಸ್ ಬರ್ತದೆ, ಲೆಟರ್ಸ್ ಇದ್ದರೆ ಏನಂದರೆ ವೇರ್ ಬರ್ತದೆ. ಅಂದರೆ ಸಿಂಗುಲರ್ ಇದ್ದಾಗ ನಿಮಗೆ ಈಗಾಗಲೇ ಆ ಒಂದು ಟೆನ್ಸ್ ಇದನ್ನು ಗೊತ್ತಿದೆ. ಅದು ಹೇಗೆಂದರೆ ಐ ವಾಸ್, ವಿ ವೇರ್, ಯು ವೇರ್, ಯು ವೇರ್, ಹಿ ಸಿ ಇಟ್ ವಾಸ್, ದೇ ವೇರ್ ಅಂತ. ಸೊ ಅದು ಏನಂತಂದರೆ ನಿಮಗೆ ಈಜಿ ಆಗ್ತದೆ. ಸೊ ಅದಕ್ಕೆ ಇಲ್ಲಿ ಏನಂತಂದರೆ ವಾಸ್ ಅಂತ ಬರ್ತದೆ. ಆ್ಯಂಡ್ ಆಲ್ರೆಡಿ ಐ ಹ್ಯಾವ್ ಟೇಕನ್ ದ ಸೆಕೆಂಡ್ ಎಕ್ಸಾಂಪಲ್ ಹಿಯರ್ ಸಿ ಏಟ್ 2 ಮ್ಯಾಂಗೋಸ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಅವಳು 2 ಏನಂದರೆ ಮಾವಿನ ಹಣ್ಣುಗಳನ್ನು ತಿಂದಿದ್ದಳು ಅಥವಾ ತಿಂದಳು ಅಂತ ಆಗ್ತದೆ. ಸೊ 2 ಮಾವಿನ ಹಣ್ಣುಗಳನ್ನು ಅವಳು ತಿಂದಳು ಅಂತಂದರೆ ಇಲ್ಲಿ ಏನಾಗ್ತದೆ ಮಾವಿನ ಹಣ್ಣುಗಳಿದ್ದಾವೆ,
ಸೊ ಹಾಗಾಗಿ ಎರಡು ಮಾವಿನ ಹಣ್ಣುಗಳು ಅಂತಂದ್ರೆ ಪ್ಲೂರಲ್ ಫಾರ್ಮ್ ಬರ್ತದೆ. ಸೊ ಅದಕ್ಕೆ ಏನಾಗ್ತದೆ, ಟೂ ಮ್ಯಾಂಗೋಸ್ were eaten by her. Two mangoes were eaten by her. So these are the examples of simple past tense. Now we can see the next one. The next tense is past continuous tense, apurna bhutakala. And now the example of past continuous tense is I was writing a letter. So the pattern of this past continuous tense in active voice is subject plus helping verb. Means here if it is that singular, then it comes as was, and if it is in plural form, then we have to use as were. Plus V1 means write, then plus ing plus object. So when we change active voice into passive voice, here a letter is in singular form. A letter was being, because as I have told you that when the tense is in continuous, that time we have to use being after helping verb. So that's why a letter was being, then V3 written by me. So the pattern of passive voice in past continuous tense is object plus helping verb. So here the helping verbs are either was or were, plus being plus V3 plus by plus subject. So ಇಲ್ಲಿ ಈಗ ನೆಕ್ಸ್ಟ್ ಟೆನ್ಸ್ ಯಾವುದಂದ್ರೆ ಅಪೂರ್ಣ ಭೂತಕಾಲ ಅಂತ. ಸೊ ಆಮೇಲೆ ಇಲ್ಲಿ ಪ್ಯಾಟರ್ನ್ ಹೇಗೆ ಅಂತಂದ್ರೆ, ಇಲ್ಲಿ ಫಸ್ಟ್ಗೆ ಒಂದು ಎಕ್ಸಾಂಪಲ್ ಏನಂದ್ರೆ ಐ ವಾಸ್ ರೈಟಿಂಗ್ ಅ ಲೆಟರ್, ನಾನು ಪತ್ರವನ್ನು ಬರೆಯುತ್ತಾ ಇದ್ದೆ ಅಂತ. ಸೊ ಅದನ್ನೇ ಏನಂದ್ರೆ ಇಲ್ಲಿ ಇದು ಸಬ್ಜೆಕ್ಟ್ ಆಗ್ತದೆ, ವಾಸ್ ಇದು ಹೆಲ್ಪಿಂಗ್ ವರ್ಬ್ ಆಗ್ತದೆ. ಆಮೇಲೆ ಇಲ್ಲಿ ಡಿವೈಡ್ ಮಾಡೋದು ಹೇಗೆ ಅಂತಂದರೆ ರೈಟಿಂಗ್ ಅಂತ ಇದೆ, ಅಂದರೆ ಕ್ರಿಯಾಪದದ ಮೂಲ ರೂಪ ಪ್ಲಸ್ ING ಫಾರ್ಮ್ ಬರ್ತದೆ, ಅದಕ್ಕೆ V1 ಪ್ಲಸ್ ING ಅಂತ ಬರ್ತದೆ. ಅದಕ್ಕೆ ನೆಕ್ಸ್ಟ್ ಏನಪ್ಪ ಅಂದರೆ ಲೆಟರ್ ಅಂದರೆ ಆಬ್ಜೆಕ್ಟ್. ಸೊ ಪ್ಯಾಟರ್ನ್ ಏನಾಗ್ತದೆ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಡೋಂಟ್ ಬಿ ಕನ್ಫ್ಯೂಸ್ಡ್ ದ್ಯಾಟ್ ವೈಲ್ you can write the same example, then it is not that correct. When you write the helping verb as was or were, you shouldn't be confused, because according to the pronoun or according to the subject you have to use the helping verb. ಇಲ್ಲಿ ಏನಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ಒಂದೇ ಒಂದು ಎಕ್ಸಾಂಪಲ್ ಯಾವ ರೀತಿ ಚೇಂಜಸ್ ಆಗುತ್ತಾ ಹೋಗ್ತದೆ ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಇದೆ, ಅದಕ್ಕೆ ವಾಸ್ ಬಳಸಿದ್ದೀವಿ. ಸಪೋಸ್ ಏನಂದರೆ ವಿ ಇದ್ರೆ ಸೊ ಅದಕ್ಕೆ ವೇರ್ ಬರ್ತದೆ. ಸೊ ಯಾವ ರೀತಿ ಸಬ್ಜೆಕ್ಟ್ ಇದೆ ಅದನ್ನ ನೋಡಿ ಏನಂದರೆ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಬಳಸಬೇಕಾಗ್ತದೆ. ಅದಕ್ಕೆ ಇಲ್ಲಿ ನಾನು ವಾಸ್ ಅಥವಾ ವೇರ್ ಬಳಸಿದ್ದು, ಅಂದರೆ ಯಾವ ರೀತಿ ಸಬ್ಜೆಕ್ಟ್ ಇದೆ ಅದ್ರ ತಕ್ಕಂತೆಯೇ ಏನಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನೀವು ಯೂಸ್ ಮಾಡಬೇಕಾಗ್ತದೆ. ಸೊ ಹಾಗಾದರೆ ಇಲ್ಲಿ ಕೂಡ ಏನಂದರೆ ಈಗ ಪ್ಯಾಟರ್ನ್ ಏನಾಗ್ತದೆ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರ್ತದೆ. ಇದು ಆಕ್ಟಿವ್ ವಾಯ್ಸ್ ಎಕ್ಸಾಂಪಲ್. ಅದನ್ನೇ ಪ್ಯಾಸಿವ್ ವಾಯ್ಸ್ ನಲ್ಲಿ ಯಾವ ರೀತಿ ಚೇಂಜ್ ಆಗ್ತದೆ, ಲೆಟರ್ ಇಲ್ಲಿ ವಾಸ್, ಯಾಕಂದ್ರೆ ಸಿಂಗುಲರ್ ಇದೆ, ವಾಸ್ ಪ್ಲಸ್ ಬೀಯಿಂಗ್. ನಾನು ಈಗಾಗಲೇ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಹೇಳಿದ್ದೀನಿ. ಸೊ ಅದು ಹೇಗೆ ಅಂತಂದ್ರೆ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ಅಲ್ಲಿ ಏನಂದ್ರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಈ ಹೆಲ್ಪಿಂಗ್ ವರ್ಬ್ ಆದ ಕೂಡಲೇ ಬೀಯಿಂಗ್ ಬಳಸಬೇಕು ಅಂತ. ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಅಂದ್ರೆ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಮೀ ಅಂತ ಆಗ್ತದೆ. ಸೊ ಆಮೇಲೆ ಇಲ್ಲಿ ಏನಂತಂದ್ರೆ ಪ್ಯಾಟರ್ನ್ ಹೇಗೆ ಬರ್ತದೆ, ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ನಾನು ಈಗಾಗಲೇ ಹೇಳಿದಾಗ ಸಪೋಸ್ ಅದು ಏನಂದ್ರೆ ಲೆಟರ್ಸ್ ಇದ್ದಿದ್ರೆ ವೇರ್ ಆಗ್ತಾ ಇತ್ತು, ಲೆಟರ್ ಇದೆ ಅದಕ್ಕೆ ಇದು ವಾಸ್ ಆಗಿದೆ. ಅದಕ್ಕೆ ನೀವು ಟೋಟಲಿ ಪ್ಯಾಟರ್ನ್ ಇಲ್ಲಿ ಏನಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೇಗೆ ಬರ್ತದೆ, ಇದು ಪ್ಯಾಟರ್ನ್. ಹಾಗಾದ್ರೆ ವಾಸ್ ಅಥವಾ ವೇರ್, ಆಮೇಲೆ ಪ್ಲಸ್ ಬೀಯಿಂಗ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಇನ್ನೊಂದು ಎಕ್ಸಾಂಪಲ್ ಹಿಯರ್, another one example is that the boys were playing cricket. ಸೊ ಅದನ್ನೇ ಹೇಗಾಗ್ತದೆ, ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದ ಬಾಯ್ಸ್. ನೆಕ್ಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ಭೂತಕಾಲ. ಸೊ ದ ಎಕ್ಸಾಂಪಲ್, I had written a letter. I had written a letter. So here pattern is subject plus helping verb had plus V3 plus object. So
when we change this one into passive voice, a letter object here, then a letter had been, because in the past perfect tense that there is only single helping verb, that is had, so that's why it is repeated as had, then plus been, plus written, plus by, plus me, means here a letter had been written by me. The pattern is here object plus helping verb had plus been plus V3 plus by plus subject. Then another example is Mohan had won the prize. Mohan had won the first prize. So in passive voice, the first prize had been won by Mohan. The first prize had been won by Mohan. Next tense, future perfect tense, because as I told you that we cannot change present perfect continuous tense in passive voice, as well as we cannot change past perfect continuous tense in passive voice. So also we cannot change future continuous tense in passive voice as well as future perfect continuous tense in passive voice. So that's why this is the last tense to change in the passive voice, that is future perfect tense. So the example is I shall have written a letter. I shall have written a letter. The pattern of this example means this sentence in passive voice is active voice is subject plus helping verb plus have plus V3 plus object. So ಇಲ್ಲಿ ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಏನಪ್ಪ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅದು ಕೂಡ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ಥರ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಇದು ಟೆನ್ಸ್ನಲ್ಲಿ ಅಂತಂದರೆ ಕೊನೆಯ ಟೆನ್ಸ್ ಅದು ಯಾವುದಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ. ಅದರ ಎಕ್ಸಾಂಪಲ್ ಏನಂದರೆ ಐ ಶಾಲ್ ಹ್ಯಾವ್ ರಿಟನ್ ಅ ಲೆಟರ್. ಮತ್ತು ಇದ್ರದ್ದು ಪ್ಯಾಟರ್ನ್ ಏನಾಗ್ತದೆ ಅಥವಾ ಸ್ಟ್ರಕ್ಚರ್ ಏನಾಗ್ತದೆ ಅಂದರೆ
ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಅಂದರೆ ಇಲ್ಲಿ ಶಾಲ್ ಅಥವಾ ವಿಲ್ ಅಂತ. ಸೊ ಅದು ಏನಂದರೆ ಕೇವಲ ಈ ಒಂದು ಫ್ಯೂಚರ್ ಟೆನ್ಸ್ದು ಅಥವಾ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ದು ಸ್ಟ್ರಕ್ಚರ್ ಏನು ಅಂತ ಇಲ್ಲಿ ಆಗ್ತದೆ, ಅದಕ್ಕೆ ಶಾಲ್ ಆರ್ ವಿಲ್ ಅಂತ. ಪ್ಲಸ್ ಏನಂದರೆ ಯಾವ ಕೂಡ ಇದು ಹೆಲ್ಪಿಂಗ್ ವರ್ಬ್ ಇದೆ, ಆದರೆ ಇಲ್ಲಿ ಇದು ಏನಂದರೆ ನಾನು ಸಪ್ರೇಟ್ ಆಗಿ ಬರ್ತದ್ದು ಹ್ಯಾವ್ ಅಂತ. ಪ್ಲಸ್ ಅದು ಯಾಕಂದರೆ ಪ್ರೆಸೆಂಟ್ ಟೆನ್ಸ್ದು ಆಗ್ತದೆ, ಆದರೆ ಇಲ್ಲಿ ಏನಂದರೆ ಹ್ಯಾವ್ ಮತ್ತೆ ಏನಂದರೆ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬರ್ತದೆ, ಅದಕ್ಕೆ ಹ್ಯಾವ್ ಇದು ಸಪ್ರೇಟ್. ಪ್ಲಸ್ ಏನಂದರೆ V3 ಆಮೇಲೆ ಪ್ಲಸ್ ಆಬ್ಜೆಕ್ಟ್. ಅದನ್ನೇ ಏನಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಹೋದಾಗ ಅದು ಯಾವ ಥರ ಆಗ್ತದೆ, ಲೆಟರ್ ವಿಲ್, ಯಾಕಂದರೆ ಲೆಟರ್ ಜೊತೆಗೆ ವಿಲ್ ಬರ್ತದೆ, ಇದ್ರ ಜೊತೆಗೆ ವಿಲ್ ಬರ್ತದೆ, ಅದಕ್ಕೆ ವಿಲ್ ಆಗ್ತದೆ. ಪ್ಲಸ್ ಇಲ್ಲಿ ಏನಂದರೆ ಹ್ಯಾವ್ ಬೀನ್ ಅಂತ. ಅಂದರೆ ನೀವು ಶುಡಂಟ್ ಬಿ ಕನ್ಫ್ಯೂಸ್ ದ್ಯಾಟ್ ವೆದರ್ ಐ ಹ್ಯಾವ್ ಡನ್ ದ ಮಿಸ್ಟೇಕ್, ಸೊ ದಟ್ಸ್ ವೈ ಯು ಶುಡಂಟ್ ಕನ್ಫ್ಯೂಸ್ ದೇರ್, ಯು ಶುಡ್ ಯೂಸ್ ಆ್ಯಸ್ ಹ್ಯಾವ್ ಆ್ಯಂಡ್ ನಾಟ್ ಆ್ಯಸ್ ಹ್ಯಾಸ್. ಯಾಕಂದರೆ ಕೆಲವು ಸರ್ತಿ ಏನಾಗ್ತದೆ, ನಾವು ಈಗಾಗಲೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡಿದ್ದೀವಿ, ಅಲ್ಲಿ ಏನಾಗ್ತದೆ ಸೊ ಇಟ್ ಜೊತೆಗೆ ಏನಂದರೆ ನಾವು ಹ್ಯಾಸ್ ಬಳಸ್ತೀವಿ. ಅದಕ್ಕೆ ಇಲ್ಲಿ ಬಹುಶಃ ಏನಂದರೆ ಅವ್ರು ಕನ್ಫ್ಯೂಸ್ ಆಗಿ ಅಥವಾ ಏನಂದರೆ ಮಿಸ್ಟೇಕ್ ಮಾಡಿ ಹ್ಯಾಸ್ ಬಳಸಿದಾರೆ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ಏನಂದರೆ ಪರ್ಫೆಕ್ಟ್ ಟೆನ್ಸ್ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹ್ಯಾವನೇ ಬರ್ತದೆ ಆಫ್ಟರ್ ಹೆಲ್ಪಿಂಗ್ ವರ್ಬ್ ಶಾಲ್ ಅಥವಾ ವಿಲ್, ಅದ್ರ ಜೊತೆಗೆ ಅಂದರೆ ಮುಂದೆ ಸೊ ಇಲ್ಲಿ ಏನಂದರೆ ಹ್ಯಾವ್ ಬರ್ತದೆ, ಅದಕ್ಕೆ ಹ್ಯಾವ್ ಬೀನ್ ರಿಟನ್ ಬೈ ಮೀ. ಸೊ ಅದಕ್ಕೆ ಇಲ್ಲಿ ಪ್ಯಾಟರ್ನ್ ಏನಾಗ್ತದೆ, ಇದು ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಇಲ್ಲಿ ಶಾಲ್ ಬರ್ಬೋದು ಅಥವಾ ವಿಲ್ ಬರ್ಬೋದು ಅಂತ. ಶಾಲ್ ಆರ್ ವಿಲ್ ಪ್ಲಸ್ ಹ್ಯಾವ್ ಬೀನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್. ಸೊ ಈಗ another example that they will have bought a car. ಬೈ ಇದು ಏನಾಗ್ತದೆ, ಸೊ ಫಸ್ಟ್ ಫಾರ್ಮ್ ಅಂದರೆ V1 ಬೈ ಆಗ್ತದೆ, ಸೆಕೆಂಡ್ ಏನಂದರೆ ಬಾಚ್ ಮತ್ತು ಥರ್ಡ್ ಕೂಡ ಬಾಟ್ ಆಗ್ತದೆ. ಅದಕ್ಕೆ ಇಲ್ಲಿ ಕಾರ್ ವಿಲ್ ಬಿ ಸಾರಿ ಕಾರ್ ವಿಲ್ ಹ್ಯಾವ್ ಬೀನ್ ಬಾಟ್ ಬೈ ಮೀ. ಕಾರ್ will have been bought by me. So this is future perfect tense, and already we have seen that all the tenses, how to means the example of all the tenses, how they change into passive voice.